Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar. In this class, we're going to talk about the topics called credit card, smart card, and risk in e-banking. So let's start the session. Firstly, let's have a look on credit card. ಮೊದಲನೇದಾಗಿ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಸಿ ವಿ ಆರ್ ಇನ್ ದಿ ಕಂಪ್ಯೂಟರ್ era, internet era. In this modern computer era, the banking companies are providing n number of innovative services. ಸೊ ಹಲವಾರು ಇನೋವೇಟಿವ್ ಸರ್ವಿಸಸ್ ಬ್ಯಾಂಕಿಂಗ್ ಕಂಪನೀಸ್ ಕೊಡ್ತಿರೋದು ನಾವು ಕಾಣ್ತಿದೀವಿ. ಅದರಲ್ಲಿ ಈ ಕ್ರೆಡಿಟ್ ಕಾರ್ಡ್ ಅನ್ನು ಕೂಡ ಒಂದು ಅತ್ಯುತ್ತಮವಾದಂತಹ ಇನೋವೇಟಿವ್ ಸರ್ವಿಸ್ ಅಂತ ನಾವು ಹೇಳ್ಬೋದು. ಸೊ ವಾಟ್ ಆಕ್ಚುಲಿ ದ ಕ್ರೆಡಿಟ್ ಕಾರ್ಡ್? ಲೆಟ್ ಅಸ್ ಸಿ. Credit card is a thin rectangular piece of plastic or metal issued by a bank or financial services company that allows cardholders to borrow funds with which to pay for goods and services with merchants that accept cards for payment. So, ಇದೊಂದು ರೆಕ್ಟಾಂಗಲ್ ಆಗಿರುವಂಥ ಒಂದು ಥಿನ್ ಪ್ಲಾಸ್ಟಿಕ್ ಅಥವಾ ಮೆಟಲ್ ಪೀಸ್. ಈ ಒಂದು ಮೆಟಲ್ ಪೀಸ್ ಅಥವಾ ಪ್ಲಾಸ್ಟಿಕ್ ಪೀಸ್ ಅನ್ನ ಬ್ಯಾಂಕ್ಗಳು ಅಥವಾ ಫೈನಾನ್ಷಿಯಲ್ ಸಂಸ್ಥೆಗಳು ಕೊಡ್ತಾರೆ. ಸೊ ಏನಕ್ಕೆ ಕೊಡ್ತಾರೆ ಅಂದ್ರೆ ಟು ಬಾರೋ ಫಂಡ್ಸ್, ಅಂದ್ರೆ ಸಾಲವನ್ನು ಪಡೆಯೋದಕ್ಕೆ, ಓವರ್ ಡ್ರಾಫ್ಟ್ ಅನ್ನ ಪಡೆಯೋದಕ್ಕೆ, ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನ ಪಡೆಯೋದಕ್ಕೆ ಈ ಒಂದು ಕಾರ್ಡ್ ಅನ್ನ ಬ್ಯಾಂಕಿಂಗ್ ಸಂಸ್ಥೆಗಳು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದನ್ನ ಕೊಡ್ತಾರೆ. ಸೊ ಈ ಒಂದು ಕಾರ್ಡ್ ಅನ್ನ ಬಳಸ್ಕೊಂಡು ಕಸ್ಟಮರ್ ಏನ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು ಅಥವಾ ಪೇಮೆಂಟ್ಗಳನ್ನ ಮಾಡ್ಬೋದು ವೆನ್ ಎವರ್ ಹಿ ವಿಶಸ್. ಸೊ ಯಾವಾಗ ಆತನಿಗೆ ಪೇಮೆಂಟ್ ಮಾಡಬೇಕು ಅಥವಾ ಯಾವಾಗ ಆತನಿಗೆ ಶಾಪಿಂಗ್ ಮಾಡಬೇಕು ಅನಿಸುತ್ತೋ ಆಗ ಈ ಒಂದು ಕಾರ್ಡ್ನ ಸಹಾಯದಿಂದ ಆ ವ್ಯಕ್ತಿ ಐ ಕ್ಯಾನ್ ಈಸಿಲಿ ಮೇಕ್ ದೇರ್ ಟ್ರಾನ್ಸಾಕ್ಷನ್ಸ್. ಸಿ ಹಿಯರ್ ದ ಮೈನ್ ಪ್ರಿನ್ಸಿಪಲ್ ಆಫ್ ದಿಸ್ ಕಾರ್ಡ್ ಈಸ್ ಎಂಜಾಯ್ ನೌ ಅಂಡ್ ಪೇ ಲೇಟರ್. ಅಂದರೆ ಈಗ ಅದನ್ನ ಬಳಸಿ ಅದಕ್ಕೆ ಬೇಕಿರುವಂತಹ ಹಣವನ್ನ ನಿಧಾನಕ್ಕೆ ಕಟ್ಟಿ ಅಂತ ಇದರ ಅರ್ಥ. ಸೊ ದಟ್ ಮೀನ್ಸ್ ಎಂಜಾಯ್ ನೌ ಬಟ್ ಪೇ ಲೇಟರ್. ಸೊ ಈ ಒಂದು ಮೋಟೋ ಮೇಲೆ ಈ ಒಂದು ಕಾರ್ಡ್ ಒಂದು ವ್ಯವಸ್ಥೆ ನಡೆಯುತ್ತೆ. ಸೊ ವಾಟ್ ಆಕ್ಚುಲಿ ಕ್ರೆಡಿಟ್ ಕಾರ್ಡ್? ಕ್ರೆಡಿಟ್ ಕಾರ್ಡ್ ಅಂದ್ರೆ ಇನ್ನ ನಾವು ಸಿಂಪಲ್ ಆಗಿ ಡಿಫೈನ್ ಮಾಡೋದಾದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎ ಕಾರ್ಡ್, ರೆಕ್ಟಾಂಗ್ಯುಲರ್ ಥಿನ್ ಪ್ಲಾಸ್ಟಿಕ್ ಕಾರ್ಡ್ ಆರ್ ಮೆಟಲ್ ಕಾರ್ಡ್ which enables the card holder to have the overdraft facility from the financial institution. It may be bank or it may be other money lenders. So bank ಮುಖಾಂತರ ಅಥವಾ ಅದರ್ ಇನ್ಫಾರ್ಮಲ್ ಲೆಂಡರ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಪಡೆಯೋದಕ್ಕೆ ಕಾರ್ಡ್ ಹೋಲ್ಡರ್ಗೆ ಕೊಡುವಂಥ ಒಂದು ಸೌಲಭ್ಯ ಅಂತ ಇದು ಹೇಳ್ಬೋದು. ಸೊ ಕ್ರೆಡಿಟ್ ಕಾರ್ಡ್ ವಿ ಕ್ಯಾನ್ ಈಸಿಲಿ ಡಿಫೈನ್ ಆಸ್ ಎನಿ ಕಾರ್ಡ್ ವಿಚ್ ಇಸ್ ಆಫ್ ಪ್ಲಾಸ್ಟಿಕ್ ಆರ್ ಮೆಟಲ್ in a rectangular shape, which allows a customer to have the overdraft facility either from bank or from financial institutions. Such all cards are called as credit card. ಇನ್ನ ಸಿಂಪಲ್ ಆಗಿ ನಾವು ಇದನ್ನ ಡಿಫೈನ್ ಮಾಡೋದಾದ್ರೆ ಎನಿ ಕಾರ್ಡ್ ವಿಚ್ ಎನೇಬಲ್ಸ್ ದಿ ಕಾರ್ಡ್ ಹೋಲ್ಡರ್ ಟು ಹ್ಯಾವ್ ದಿ ಓವರ್ಡ್ರಾಫ್ಟ್ ಫೆಸಿಲಿಟಿ, ಟು ಹ್ಯಾವ್ ದಿ ಕ್ರೆಡಿಟ್ ಫೆಸಿಲಿಟಿ. ಸೊ ಸಚ್ ಕಾರ್ಡ್ಸ್ ಆರ್ ಕಾಲ್ಡ್ ಆಸ್ ಕ್ರೆಡಿಟ್ ಕಾರ್ಡ್ಸ್. ಸಿ ಈ ಕ್ರೆಡಿಟ್ ಕಾರ್ಡ್ಸ್ ಅನ್ನೋ ಕಾನ್ಸೆಪ್ಟ್ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಒಂದು ರೆವಲ್ಯೂಷನ್ ಆಗಿ ಬೆಳೀತಾ ಹೋಗ್ತಿದೆ. ಪ್ರತಿಯೊಂದು ಪ್ರೈವೇಟ್ ಬ್ಯಾಂಕ್ಸ್ ಅಂಡ್ ಪ್ರತಿಯೊಂದು ಇನ್ಫಾರ್ಮಲ್ ಮನಿ ಲೆಂಡರ್ಸ್ ಕೂಡ ಕ್ರೆಡಿಟ್ ಕಾರ್ಡ್ ಅನ್ನು ಕೊಟ್ಟು ಕ್ರೆಡಿಟ್ ಫೆಸಿಲಿಟೀಸ್, ಫೈನಾನ್ಸ್ ಆಕ್ಟಿವಿಟೀಸ್ ಅನ್ನ ನಡೆಸ್ತಿರುವಂತದ್ದು ಈಗ ನಾವು ಕಾಣ್ತಿದೀವಿ. ಸೊ ಇಲ್ಲಿ ಮೈಕ್ರೋ ಚಿಪ್ ಇರುತ್ತೆ, ಮೈಕ್ರೋ ಪ್ರೊಸೆಸರ್ ಚಿಪ್ ಇರುತ್ತೆ, ಎಂಬಾಡೆಡ್ ಚಿಪ್ ಒಂದು ಕಾರ್ಡ್ಗೆ ಇರುತ್ತೆ. ಸೊ ಇದರಲ್ಲಿ ಕಸ್ಟಮರ್ನ ಅಕೌಂಟ್ ಡೀಟೇಲ್ಸ್ ಅಥವಾ ಕಸ್ಟಮರ್ನ ಪರ್ಸನಲ್ ಪ್ರೊಫೈಲ್ ಡೀಟೇಲ್ಸ್ ಅದರಲ್ಲಿ ಫೀಡ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರು ಇನ್ಸ್ಟೆಂಟ್ ಆಗಿ ತನ್ನ ಆಕ್ಟಿವಿಟೀಸ್ ಅನ್ನ, ಇನ್ಸ್ಟೆಂಟ್ ಆಗಿ ತನ್ನ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ನಡೆಸೋದಕ್ಕೆ ಇದೊಂದು ಕಾರಣ ಆಗುತ್ತೆ. ಅಂಡ್ ಲೆಟ್ us have what are the advantages of this credit card. ಸೊ ಏನೆಲ್ಲ ಅಡ್ವಾಂಟೇಜಸ್ ಇದೆ ಕ್ರೆಡಿಟ್ ಕಾರ್ಡ್ಗೆ ಈಗ ನೋಡೋಣ. The first one is that easy access to credit. With the help of credit card, the card holder can instantly get the credit facility or overdraft facility. So ಇಲ್ಲಿ ಕಾರ್ಡ್ ಹೋಲ್ಡರ್ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ನ ಸಹಾಯದಿಂದ ಕ್ರೆಡಿಟ್ ಅನ್ನ ಅಥವಾ ಸಾಲವನ್ನು ಪಡಿಬಹುದು, ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಪಡಿಬಹುದು. ಸಿ ಇದರ ಕಾನ್ಸೆಪ್ಟ್ ಇಷ್ಟೇ. ಕ್ರೆಡಿಟ್ ಕಾರ್ಡ್ ನ ಕಾನ್ಸೆಪ್ಟ್ ಒಂದು ಪೇ ನೌ, credit card is totally depends on main motto called enjoy now but pay later. ಸೊ ಈಗ ಅದನ್ನ ಬಳಸಿ ಬಟ್ ಅದಕ್ಕೆ ಬೇಕಿರುವಂತ ಅಮೌಂಟ್ ಏನ್ ನೀವು ಪಡೆದಿದ್ದೀರಾ ಅದನ್ನ ನಿಧಾನವಾಗಿ ತೀರಿಸಿ ಅಥವಾ ನಿಧಾನವಾಗಿ ಕಟ್ಟಿ ಅನ್ನೋ ಒಂದು ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ಈ ಒಂದು ಕಾರ್ಡ್
ಫೆಸಿಲಿಟಿ ಕೊಡ್ತಾರೆ. ಸೊ ಇದರಿಂದ ಕಸ್ಟಮರ್ಗೆ ಇನ್ಸ್ಟೆಂಟ್ ಆಗಿ ತನಗೆ ಬೇಕಿರುವಂತ ಫೈನಾನ್ಸ್ ಸಿಗುತ್ತೆ, ಅಪ್ ಟು ಎ ಸರ್ಟನ್ ಲಿಮಿಟ್ ಆಫ್ ಕೋರ್ಸ್, ಅಂಡ್ ನಿಧಾನವಾಗಿ ಅದನ್ನು ನಾವು ತೀರಿಸ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ, ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಅಥವಾ ಸಾಲ ಒಂದು ಕಸ್ಟಮರ್ಗೆ, ಕಾರ್ಡ್ ಹೋಲ್ಡರ್ಗೆ ಸಿಗುತ್ತೆ. ಅಂಡ್ ಸೆಕೆಂಡ್ ಒನ್ ಈಸ್ ದಟ್ ಬಿಲ್ಡಿಂಗ್ ಎ ಲೈನ್ ಆಫ್ ಕ್ರೆಡಿಟ್. ವಿತ್ ದ ಹೆಲ್ಪ್ ಆಫ್ ಕ್ರೆಡಿಟ್ ಕಾರ್ಡ್, ದ ಕಾರ್ಡ್ ಹೋಲ್ಡರ್ ಕ್ಯಾನ್ ಬಿಲ್ಡ್ ಎ ಗುಡ್ ಲೈನ್ ಆಫ್ ಕ್ರೆಡಿಟ್. ಅಂದ್ರೆ ಕಾರ್ಡ್ ಹೋಲ್ಡರ್ ಯಾರಿರ್ತಾರೆ, ಕ್ರೆಡಿಟ್ ಕಾರ್ಡ್ ಹೋಲ್ಡರ್, ಈ ಕಾರ್ಡ್ ಅನ್ನ ಬಳಸ್ತಾ ಆತ ತನ್ನ ಕ್ರೆಡಿಟ್ ವರ್ತಿನೆಸ್ ಅನ್ನ ಚೆನ್ನಾಗಿ ತೋರಿಸ್ಕೋಬಹುದು, ಕ್ರೆಡಿಟ್ ಹಿಸ್ಟ್ರಿನ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಅಂದ್ರೆ ಆತನ ಫ್ರೀಕ್ವೆಂಟ್ ಆಗಿ ಕಾರ್ಡ್ ಅನ್ನು ಬಳಸ್ತಿದ್ದಾಗ ಆತನ ಒಂದು ಕ್ರೆಡಿಟ್ ವರ್ತಿನೆಸ್ ಎನ್ಹಾನ್ಸ್ ಆಗುತ್ತೆ. ಇನ್ ರೆಸ್ಪೆಕ್ಟ್ ಆಫ್ if he wishes for housing loan or if he wishes for personal loan or vehicle loan, ಅವರೇನಾದ್ರೂ ಬ್ಯಾಂಕ್ ಹತ್ರಕ್ಕೆ ಹೋಗಿ ವೆಹಿಕಲ್ ಲೋನು ಅಥವಾ ಹೌಸಿಂಗ್ ಲೋನು ಇಂತಹ ಒಂದು ಲೋನ್ಸ್ಗೆ ಅಪ್ಲೈ ಮಾಡಿದಾಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಬ್ಯಾಂಕ್ಸ್ ಫಸ್ಟ್ ದೇ ವಿಲ್ ಆಸ್ಕ್ ಅಬೌಟ್ ಕ್ರೆಡಿಟ್ ಹಿಸ್ಟ್ರಿ. ಫಸ್ಟ್ ದೇ ವಿಲ್ ಎನ್ಕ್ವೈರ್ ಅಬೌಟ್ ದ ಕ್ರೆಡಿಟ್ ಹಿಸ್ಟ್ರಿ ಆಫ್ ದ ಕಸ್ಟಮರ್. ಸೊ ಆ ರೀತಿ ಕ್ರೆಡಿಟ್ ಹಿಸ್ಟ್ರಿಯನ್ನು ಅವರು ಎನ್ಕ್ವೈರ್ ಮಾಡಿದಾಗ ಅವರು ಸ್ಯಾಟಿಸ್ಫೈ ಆದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇಲ್ಲಿ ಒಳ್ಳೆ ಕ್ರೆಡಿಟ್ ವರ್ತಿನೆಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಕಸ್ಟಮರ್ಗೆ ಈ ಕಾರ್ಡ್ ಹೆಲ್ಪ್ ಆಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ವಿಲ್ ಎನ್ಹಾನ್ಸಸ್ a good line of credit for the customer. And EMI facility, and the next one is that EMI facility. Credit card involves flexible repayment schedule. So ಇಲ್ಲಿ ಕಸ್ಟಮರು ಒಂದು ಪರ್ಚೇಸ್ ಆಕ್ಟಿವಿಟಿ ಮಾಡಿದ್ದಾನೆ ಅಥವಾ ಶಾಪಿಂಗ್ ಆಕ್ಟಿವಿಟಿ ಮಾಡಿದ್ದಾನೆ ಅಂದ್ರೆ ಆತ ಆ ಅಮೌಂಟ್ ಅನ್ನ ಇನ್ಸ್ಟೆಂಟ್ ಆಗಿ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಬೇಕಾದ್ರೆ ಅವನು he can convert it into flexible repayment schedule so that it is of great convenience for the customer to repay whatever the amount that he has borrowed through the credit card. And incentives and offers. With the help of credit card, the card holder can enjoy the incentives given by even the card giver as well as the merchant to whom he has made the payment. So ಇಲ್ಲಿ ಕ್ರೆಡಿಟ್ ಕಾರ್ಡ್ ಹೋಲ್ಡರು ಇನ್ಸೆಂಟಿವ್ಸ್ ಅನ್ನ ಆಫರ್ಸ್ ಅನ್ನ ಅವನು ಅನುಭವಿಸಬಹುದು. ಆ ಕಾರ್ಡ್ ಕೊಟ್ಟಿರುವಂತ ಸಂಸ್ಥೆಗಳು ಕೂಡ ಡಿಸ್ಕೌಂಟ್ ಗಳನ್ನ ಕೊಡುತ್ತೆ, ಆಫರ್ಸ್ ಅನ್ನ ಕೊಡುತ್ತೆ. ಅದೇ ರೀತಿ ಕಾರ್ಡ್ ಎಲ್ಲೆಲ್ಲಿ ಬಳಸಿರ್ತಾರೋ ಆ ವ್ಯಕ್ತಿಗಳು, ಆ ಮರ್ಚೆಂಟ್ಗಳು ಕೂಡ ಕೆಲವೊಂದು ಆಫರ್ಸ್, ರಿವಾರ್ಡ್ ಪಾಯಿಂಟ್ಸ್ ಅನ್ನ ಕೊಡ್ತಿರೋದು ನಾವು ಕಾಣ್ತಿದೀವಿ. ಬೆಸ್ಟ್ ಎಕ್ಸಾಂಪಲ್, ನಾವೇನಾದ್ರೂ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡು ಶಾಪಿಂಗ್ ಮಾಲ್ಸ್ಗೆ ಹೋದಾಗ ಅವರು ರಿವಾರ್ಡ್ ಪಾಯಿಂಟ್ಸ್ ಅನ್ನ ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ಪರ್ಚೇಸ್ ಮಾಡಿದ್ರೆ. ಅದೇ ರೀತಿ ಹೆಚ್ಚಾಗಿ ಶಾಪಿಂಗ್ ಮಾಡಿದಷ್ಟು ಬ್ಯಾಂಕಿಂಗ್ ಸಂಸ್ಥೆಗಳಿಂದ ಕೂಡ ಕ್ರೆಡಿಟ್ ಕಾರ್ಡ್ಗೆ ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಅಂತೆ ಮತ್ತೆ ಡಿಸ್ಕೌಂಟಿಂಗ್ ಆಫರ್ಸ್ ಅಂತೆ ನಮಗೆ ಕೊಡೋದು ನಾವು ಕಾಣ್ತೀವಿ. ಸೊ ಲೈಕ್ ದಿಸ್ ದ ಕಸ್ಟಮರ್ ಕ್ಯಾನ್ ಎಂಜಾಯ್ incentives and offers both from merchant as well as from the banking institutions. And flexible credit, as I told already, with the help of credit card the customer can convert his burden of credit into flexible repayment schedule. So ಇಲ್ಲಿ ಕಸ್ಟಮರು ಏನ್ ನಾನು ಓವರ್ ಡ್ರಾಫ್ಟ್ ಫೆಸಿಲಿಟಿ ಪಡೆದಿದ್ದಾನೆ ಅಥವಾ ಏನು ಕ್ರೆಡಿಟ್ ಅನ್ನ ತಗೊಂಡಿದ್ದಾನೆ, ಬಾರೋ ಮಾಡಿದ್ದಾನೆ ಅಂತ ಅಮೌಂಟ್ ಅನ್ನ ಈಸಿಯಾಗಿ ಅವನು ರೀಪೇಮೆಂಟ್ ಶೆಡ್ಯೂಲ್ಗೆ ಕನ್ವರ್ಟ್ಮೆಂಟ್ ಮಾಡಬಹುದು ಆಸ್ ಪರ್ ಹೀಸ್ ಕನ್ವೀನಿಯನ್ಸ್. ಸೊ ಆತನ ಒಂದು ಕನ್ವೀನಿಯನ್ಸ್ ನೋಡ್ಕೊಂಡು ಆತ ವ್ಯಕ್ತಿ ಏನ್ ಮಾಡ್ಬೋದು, ಆ ಒಂದು ಅಮೌಂಟ್ ಏನ್ ಬಾರೋ ಮಾಡಿದಾನೋ ಅದನ್ನ ಫ್ಲೆಕ್ಸಿಬಲ್ ರೀಪೇಮೆಂಟ್ ಶೆಡ್ಯೂಲ್ಗೆ ಕನ್ವರ್ಟ್ ಮಾಡ್ಕೊಂಡು ಫ್ಲೆಕ್ಸಿಬಲ್ ಆಗಿ ಅವನು ಅದನ್ನ ರೀಪೇಮೆಂಟ್ ಮಾಡಬಹುದು. ಅಂಡ್ record of expenses. Here, with the help of credit card, the card holder can get the exact picture of the purchases what he has made. So customer ಏನೆಲ್ಲ ಪರ್ಚೇಸಸ್ ಮಾಡಿದ್ದಾನೆ ಕಾರ್ಡ್ ಅನ್ನು ಬಳಸಿ, ಸೊ ಏನೆಲ್ಲ ಆಕ್ಟಿವಿಟೀಸ್ ಆ ಕಾರ್ಡ್ ಮುಖಾಂತರ ಮಾಡಿದ್ದಾನೆ ಅನ್ನೋದು ಒಂದು ಸಮ್ಮರಿಯನ್ನ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಕಾರ್ಡ್ ಹೋಲ್ಡರ್ಗೆ ಕೊಡ್ತಾರೆ. ಇಟ್ ಮೇ ಬಿ ಥ್ರೂ ದ ಇಮೇಲ್ ಆರ್ ಇಟ್ ಮೇ ಬಿ ಥ್ರೂ ದ SMS. every week or fortnight or every month ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರ್ತಾರೆ, ಕಾರ್ಡ್ ಸ್ಟೇಟ್ಮೆಂಟ್. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರು ಈಸಿಯಾಗಿ ಕ್ಯಾನ್ ಅನಲೈಸ್ ಹಿಸ್ ಪರ್ಚೇಸ್ ಹಿಸ್ಟ್ರಿ ಅಂಡ್ ಹೌ ಹಿ ಹ್ಯಾಸ್ ಸ್ಪೆಂಡ್ ದಿ ಬಾರೋಡ್ ಅಮೌಂಟ್. ಸೊ ಆತ ಏನು ಅಮೌಂಟ್ ಓವರ್ ಡ್ರಾಫ್ಟ್ ಆಗಿ ಪಡೆದಿದ್ದ ಅದನ್ನು ಯಾವ ರೀತಿ ಸ್ಪೆಂಡ್ ಮಾಡಿದ್ದಾನೆ ಅನ್ನೋದನ್ನ ಅವನು ಅನಲೈಸ್ ಮಾಡಬಹುದಾಗಿದೆ. So that is also best advantage for the card holder because he can rectify whatever the mistakes that he has done in case of purchases. And purchase protection, of course in the recent days purchase protection facility is also available because ಅಂದ್ರೆ ಕಾರ್ಡ್ ಅನ್ನ ಬಳಸ್ಕೊಂಡು ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಪರ್ಚೇಸಸ್ ಆಕ್ಟಿವಿಟಿ ನಡೀತಿದೆ ಇದೆ. ಪರ್ಚೇಸ್ ಆಕ್ಟಿವಿಟಿ ಮುಗಿತು ನಂತರ ಪರ್ಚೇಸ್ ಮಾಡಿರುವಂತಹ ಒಂದು ಐಟಮ್ಸು ಕಳೆದಾಗಿದೆ ಅಥವಾ ಯಾರೋ ಅದನ್ನ ಕದ್ದಿದ್ದಾರೆ ಅಂದಾಗ ಅಂತ ಒಂದು ಆಕ್ಟಿವಿಟಿಗೆ ಇಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ದಟ್ ಮೀನ್ಸ್
credit card also includes add-on services like insurance for the purchases. ಸೊ ಪರ್ಚೇಸ್ ಮಾಡಿದ ನಂತರ ಪರ್ಚೇಸ್ ಮಾಡಿದಂಥ ಐಟಮ್ಸ್ ಏನಾದರೂ ಕದಿಯೋದು ಅಥವಾ ಮಿಸ್ ಆಗೋದು ಆದಾಗ ಅಂತ ಟೈಮಲ್ಲಿ ಕಾರ್ಡ್ ಹೋಲ್ಡರ್ಗೆ ಇನ್ಸೂರೆನ್ಸ್ ಆಕ್ಟಿವಿಟಿ ದಟ್ ಮೀನ್ಸ್ ಇನ್ಸೂರೆನ್ಸ್ ಆಡ್ ಆನ್ ಸರ್ವಿಸ್ ಕೂಡ ಇಲ್ಲಿ ಲಭ್ಯ ಇರುತ್ತೆ. ಸೊ ಪರ್ಚೇಸ್ ಪ್ರೊಡಕ್ಷನ್ ಅಂತ ಅದನ್ನ ಹೇಳ್ತೀವಿ. ಸೊ ಲೈಕ್ ದಿಸ್ ವಿ ಕ್ಯಾನ್ ಕೋಟ್ ಎ ನಂಬರ್ ಆಫ್ ಅಡ್ವಾಂಟೇಜಸ್ ಫಾರ್ ದಿ ಕ್ರೆಡಿಟ್ ಕಾರ್ಡ್. ನೆಕ್ಸ್ಟ್ ಲೆಟ್ us have a look on disadvantages of credit card. ಕ್ರೆಡಿಟ್ ಕಾರ್ಡ್ ಇಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಈಗ ನೋಡೋಣ. ನಂಬರ್ 1, paying high rate of interest. With the help of credit card, the card holder can enjoy a number of advantages, but at the same time he has to face many disadvantages. ಅದರಲ್ಲಿ ನಂಬರ್ 1 ಬಂದು ಪೇಯಿಂಗ್ ಹೈ ರೇಟ್ ಆಫ್ ಇಂಟ್ರೆಸ್ಟ್. ಕಾರ್ಡ್ ಅನ್ನ ಬಳಸಿ ಪೇಮೆಂಟ್ ಏನು ಮಾಡಿ ಆತ ಆ ಒಂದು ಟೈಮ್ಗೆ ಆತ ಆ ಒಂದು ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು, ಶಾಪಿಂಗ್ ಆಕ್ಟಿವಿಟಿ ಮಾಡ್ಬೋದೇ ಹೊರತು ಬಟ್ ಫ್ಯೂಚರ್ ಅಲ್ಲಿ ಅಥವಾ ಅದು ರೀಪೇಮೆಂಟ್ ಮಾಡುವಂತ ಟೈಮಲ್ಲಿ ಇಂಟ್ರೆಸ್ಟ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ದಟ್ ಟು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನಾವು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಕಾರ್ಡ್ ಚಾರ್ಜಸ್ huge rate of interest for the transactions that has been done through the credit card. And credit damage, of course, good line of credit ಅನ್ನ ಬಿಲ್ಡ್ ಮಾಡ್ಕೋಬಹುದು. ಅಟ್ ಎ ಟೈಮ್ ಸ್ವಲ್ಪ ಏನಾದರೂ ಫ್ಲೆಕ್ಸಿಬಲ್ ರೀಪೇಮೆಂಟ್ ಶೆಡ್ಯೂಲ್ ಅಲ್ಲಿ ಏನಾದರೂ ಆ ವ್ಯಕ್ತಿ ರೀಪೇಮೆಂಟ್ ಸರಿಯಾಗಿ ಮಾಡಿಲ್ಲ, ಇನ್ ಟೈಮ್ಗೆ ರೀಪೇಮೆಂಟ್ ಮಾಡಿಲ್ಲ, ಕ್ರೆಡಿಟ್ ಕಾರ್ಡ್ ಅನ್ನು ಬಳಸ್ಕೊಂಡು ತಗೊಂಡಿರುವಂತ ಲೋನ್ ಅನ್ನ ಇನ್ ಟೈಮ್ಗೆ ವಾಪಸ್ ರೀಪೇಮೆಂಟ್ ಮಾಡಿಲ್ಲ ಅಂದಾಗ ಆತನ ಒಂದು ಕ್ರೆಡಿಟ್ ಹಿಸ್ಟ್ರಿ ಡ್ಯಾಮೇಜ್ ಆಗುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಕ್ರೆಡಿಟ್ ವರ್ತಿನೆಸ್ ಕೂಡ ಸ್ಪಾಯ್ಲ್ ಆಗುವಂತ ಕೆಲವೊಂದು ಅನಾಹುತಗಳಾಗುವಂತ ಇಲ್ಲಿ ಸನ್ನಿವೇಶಗಳು ಕೂಡ ಇಲ್ಲಿ ಬರುತ್ತವೆ. ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಫ್ರಾಡ್. That means in some cases credit card frauds can also be experienced by the card holder. That means ಯಾವಾಗ ಶಾಪಿಂಗ್ ಮಾಲ್ಗೆ ಹೋಗಿ ಅಥವಾ ಬೇರೆ ಕಡೆ ಒಂದು ಪರ್ಚೇಸ್ ಆಕ್ಟಿವಿಟಿ ಮಾಡ್ತಾನೋ ಅಂತ ಒಂದು ಟೈಮಲ್ಲಿ ಆ ಕ್ರೆಡಿಟ್ ಕಾರ್ಡ್ ಒಂದು ಡೀಟೇಲ್ಸ್ ಏನಿದೆ, ದಟ್ ಮೀನ್ಸ್ ಕ್ರೆಡಿಟ್ ಕಾರ್ಡ್ ನ ನಂಬರ್ ಆಗಲಿ ಅಥವಾ ಕ್ರೆಡಿಟ್ ಕಾರ್ಡ್ ನ ಪಿನ್ ಆಗಲಿ ಅದನ್ನ ಬೇರೆ ಅನ್ನೋನ್ ಪರ್ಸನ್ಸ್ ಅದನ್ನ ಪಡೆದು ಅವರ ಒಂದು ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಫೇಕ್ ಕ್ರೆಡಿಟ್ ಕಾರ್ಡ್ಸ್ ಅನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ವಿ ಕುಡ್ ಸಿ ಎನ್ ನಂಬರ್ ಆಫ್ such instances taking place across the nation every day. We could see that kind of instances over the newspapers. And cash advance fees and what called rates. Whenever the card holder uses the card for withdrawing the liquid cash ಅನ್ನ ವಿತ್ಡ್ರಾ ಮಾಡೋದಕ್ಕೆ ಏನಾದರೂ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿದೆ ಆದ್ರೆ ಲಿಕ್ವಿಡ್ ಕ್ಯಾಶ್ ಏನಾದರೂ ವಿತ್ಡ್ರಾ ಮಾಡಿದ್ರೆ ಸೊ ಅದರಿಂದ ಕ್ಯಾಶ್ ವಿತ್ಡ್ರಾ ಮಾಡಿರೋ ಕಾರಣದಿಂದಾಗಿ ಕಾರ್ಡ್ ಹೋಲ್ಡರು ಅತಿ ಹೆಚ್ಚು ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ಬಿಕಾಸ್ ಇಲ್ಲಿ whenever the card holder uses the card for withdrawing the cash, the financial institutions or the banking companies are going to charge huge amount as fees for such kind of cash withdrawals. So ಇಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ಅತಿ ಹೆಚ್ಚಾಗಿರುವಂತ ಫೀಸ್ ಅನ್ನ ಕಾರ್ಡ್ ಹೋಲ್ಡರ್ ಕಟ್ಟಬೇಕಾಗುತ್ತೆ. And the next one is that annual fees. Credit card is very costly. That means the banking companies and the financial institutions are going to charge huge amount as annual fees for providing credit card service. And credit card surcharges. Of course, many credit card institutions, many credit card providers, they are charging surcharge for their service. For example, we could see MasterCard or Visa card, they are charging 0.5 to 2% of total transaction cost as surcharge. However, it is very extra charges to be faced by the card holder. That is also one of the disadvantage. And overspending, of course, with a credit card, the card holder will get encouragement for extra spending. And the card will induces the customer to have unnecessary purchases, unnecessary shopping. So it is also one of the disadvantage we can quote here. So like this, there are disadvantages also available for credit card. Now let us see what is smart card. See, it's a new technology which is ruling the banking sector in the recent days. Right now we could see a number of smart cards. Even its application can be found in the credit card, debit card, and ATM cards, and health card, and government ID cards. So, a number of applications we could see from the smart card. So, ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನೋದು ಒಂದು ನ್ಯೂ ಟೆಕ್ನಾಲಜಿ. ಇದರ ಒಂದು ಟೆಕ್ನಾಲಜಿಯನ್ನ ಹಲವಾರು
ರೀತಿಯಲ್ಲಿ ನಾವು ಬಳಸ್ಕೊಳೋದು ನಾವು ನೋಡ್ತಿದೀವಿ. ಕ್ರೆಡಿಟ್ ಕಾರ್ಡ್ ಆಗಲಿ, ಡೆಬಿಟ್ ಕಾರ್ಡು, ATM ಕಾರ್ಡು, ಹೆಲ್ತ್ ಕಾರ್ಡ್ ಅಂತೆ, ಮತ್ತೆ ಗವರ್ಮೆಂಟ್ ID ಕಾರ್ಡ್ಸು, ಇವೆಲ್ಲದರಲ್ಲೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಟೆಕ್ನಾಲಜಿಯನ್ನ ಬಳಸ್ತಿದ್ದಾರೆ. ಸೊ ಹಾಗಾದ್ರೆ ಏನಿದು ಸ್ಮಾರ್ಟ್ ಕಾರ್ಡ್? ಎಸ್ಪೆಷಲಿ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಇದೊಂದು ರೆವಲ್ಯೂಷನರಿ ಆಗಿ ಬೆಳೀತಾ ಹೋಗ್ತಿದೆ. ಸೊ ಲೆಟ್ ಸಿ ವಾಟ್ ಆಕ್ಚುಲಿ ದ ಸ್ಮಾರ್ಟ್ ಕಾರ್ಡ್ ಈಸ್. ಎ ಸ್ಮಾರ್ಟ್ ಕಾರ್ಡ್, ಎ ಚಿಪ್ ಕಾರ್ಡ್, a integrated circuit card is a physical electronic authorization device used to control access to a resource. ಇದೊಂದು ಕಾರ್ಡ್, ಇದೊಂದು ಚಿಪ್ ಕಾರ್ಡ್ ಅಂತ ಹೇಳ್ಬೋದು. ಇದರಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋ ಒಂದು ಚಿಪ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅನ್ಲಾಕ್ ಮಾಡ್ಬೋದು ಏನನ್ನ, ಒಂದು ಪರ್ಟಿಕ್ಯುಲರ್ ರಿಸೋರ್ಸ್ ನ ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಯೂರ್ ಆಗಿರುವಂತಹ ಒಂದು ಫೆಸಿಲಿಟಿನ ನಾವು ಅನ್ಲಾಕ್ ಮಾಡ್ಬೋದು. ಸೊ ಇಟ್ ಈಸ್ ಎ ವೆರಿ ಸ್ಮಾರ್ಟ್ ಟೂಲ್ ಫಾರ್ ಅನ್ಲಾಕಿಂಗ್ ದ ರಿಸೋರ್ಸ್. Okay, and it is typically a plastic card sized card embedded integrated circuit chip. Many smart cards include a pattern of metal card contacts to electronically connect to the internal chip. Others are contactless and some are both. So ಇಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್, ATM ಕಾರ್ಡ್, ಈ ರೀತಿ ಹಲವಾರು ಅಪ್ಲಿಕೇಶನ್ಸ್ ಅಲ್ಲಿ ಈ ಒಂದು ಟೆಕ್ನಾಲಜಿ ಬಳಸಿರೋದು ನಾವು ಕಾಣ್ತಿದೀವಿ. ಈ ಸ್ಮಾರ್ಟ್ ಕಾರ್ಡ್ ಅಲ್ಲೂ ಅಷ್ಟೇ ಇಂಟಿಗ್ರೇಟೆಡ್ ಚಿಪ್ ಅನ್ನೋ ಒಂದು ಅಳವಡಿಸಿ ಆ ಒಂದು ಚಿಪ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿರ್ತಾರೆ, ಕಸ್ಟಮರ್ ನ ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಅಂಡ್ ಇಲ್ಲಿ ಕಾಂಟ್ಯಾಕ್ಟ್ಲೆಸ್, ಕಾಂಟ್ಯಾಕ್ಟ್ ಅಂಡ್ ಕಾಂಬಿನೇಷನ್ ಆಫ್ ಬೋತ್ ಕಾಂಟ್ಯಾಕ್ಟ್ಲೆಸ್ ಅಂಡ್ ಕಾಂಟ್ಯಾಕ್ಟ್ ಅನ್ನೋ ಒಂದು ವೇರಿಯಂಟ್ಸ್ ಅನ್ನ ನಾವಿಲ್ಲಿ ಕಾಣಬಹುದು. ಅಂಡ್ ಸ್ಮಾರ್ಟ್ ಕಾರ್ಡ್ಸ್ ಕ್ಯಾನ್ ಪ್ರೊವೈಡ್ ಪರ್ಸನಲ್ ಐಡೆಂಟಿಫಿಕೇಶನ್, ಅಥೆಂಟಿಕೇಶನ್, ಡೇಟಾ ಸ್ಟೋರೇಜ್ ಅಂಡ್ ಅಪ್ಲಿಕೇಶನ್ ಪ್ರೊಸೆಸಿಂಗ್. ಸೊ ಈ ರೀತಿಯ ಹಲವಾರು ರೀತಿಯಲ್ಲಿ ಅನ್ಲಾಕಿಂಗ್ ಮಾಡೋದಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಬಳಸ್ತೀವಿ. ಅಂದ್ರೆ ಪರ್ಸನಲ್ ಐಡೆಂಟಿಫಿಕೇಶನ್ ಅನ್ನು ಚೆಕ್ ಮಾಡೋಕ್ಕಾಗ್ಲಿ, ಅಥವಾ ಅಥೆಂಟಿಕೇಶನ್ ಕೊಡೋದಕ್ಕಾಗ್ಲಿ, ಅಥವಾ ಡೇಟಾ ಸ್ಟೋರ್ ಅನ್ನು ಮಾಡೋದಕ್ಕಾಗ್ಲಿ, ಅಥವಾ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಅಂದ್ರೆ ದಟ್ ಮೀನ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಸೋರ್ಸ್ ಅನ್ನು ಅನ್ಲಾಕ್ ಮಾಡೋದಕ್ಕಾಗ್ಲಿ ಈ ರೀತಿಯ ಒಂದು ಟೆಕ್ನಾಲಜಿನ ಬಳಸ್ತಿದೀವಿ. ಸೊ ವಿ ಕ್ಯಾನ್ ಸಿ ಎ ನಂಬರ್ ಆಫ್ ಅಪ್ಲಿಕೇಶನ್ಸ್ ಆಫ್ ಸ್ಮಾರ್ಟ್ ಕಾರ್ಡ್. ಸೊ ಇಲ್ಲಿ ಗವರ್ಮೆಂಟ್ ಐಡೆಂಟಿಫಿಕೇಶನ್, ಕ್ರೆಡಿಟ್ ಕಾರ್ಡ್ ಟೆಕ್ನಾಲಜಿಯಲ್ಲಿ, ಮತ್ತೆ ಕಂಪ್ಯೂಟರ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಲ್ಲಿ, ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಈ ಒಂದು ಟೆಕ್ನಾಲಜಿಯನ್ನ ಅತಿ ಹೆಚ್ಚಾಗಿ ಬಳಸಿದ್ದಾರೆ. ಸಿಂಪಲ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಆದರೆ ಸ್ಮಾರ್ಟ್ ಕಾರ್ಡ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಕಾರ್ಡ್ ಇನ್ ವಿಚ್ integrated circuit will be embodied, and such circuit will be used for storing the customer details, storing the customer profile, and of course these cards are meant for unlocking in a smart way a particular service or a particular resource. ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಅಥವಾ ಒಂದು ಪರ್ಟಿಕ್ಯುಲರ್ ರಿಸೋರ್ಸ್ ಅನ್ನು ಅನ್ಲಾಕ್ ಮಾಡೋದಕ್ಕೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನೋ ಒಂದು ಫೆಸಿಲಿಟಿಯನ್ನ ಬಳಸ್ತಾರೆ. ಓಕೆ, moving ahead, now let us see what are the risks associated with e-banking. E-banking ಅನ್ನು ನಾವು ವ್ಯಾಪಕವಾಗಿ ಬಳಸ್ತಾ ಇದ್ದೀವಿ, ವ್ಯಾಪಕವಾಗಿ ಬೆಳೀತಾ ಇದೆ. ಬಟ್ e-banking ಅಲ್ಲಿ there are some risks. Let us see one by one. Firstly, operational risk. What actually operational risk is? See, when the banking companies are going to provide the e-banking services, there may be some mistakes or there may be some failures in providing e-banking services. It may be because of negligence, it may be because of some loopholes in the servers, it may be because of some other unexpected instances. So in such cases, the e-banking services will not be effectively provided to the customer. So such risk is termed as operational risk. So ಯಾವಾಗ e-banking ಸವಲತ್ತುಗಳನ್ನ ಬ್ಯಾಂಕಿಂಗ್ ಕಂಪನೀಸ್ ಕಸ್ಟಮರ್ಸ್ಗೆ ಕೊಡ್ತಾರೋ ಅಂತ ಒಂದು ಸಂದರ್ಭದಲ್ಲಿ ಕೆಲವೊಂದು ಅನಾಹುತಗಳು ನಡೆಯುತ್ತೆ. ಇಟ್ ಮೇ ಬಿ ಬಿಕಾಸ್ ಆಫ್ ಬ್ಯಾಂಕ್ ಅಫಿಷಿಯಲ್ಸ್, ಬ್ಯಾಂಕಿಂಗ್ ಪೀಪಲ್ ನ, ಬ್ಯಾಂಕಿಂಗ್ ಕಂಪನೀಸ್ ನ ನೆಗ್ಲಿಜೆನ್ಸ್ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಕಂಪನೀಸ್ ನ ಸರ್ವರ್ಸ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರ್ಬೋದು, ಅಥವಾ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಮಾಡಿ ಅನ್ನೋ ಸಿಸ್ಟಮ್ ಅನ್ನ ಸ್ಪಾಯ್ಲ್ ಮಾಡುವಂತ ಒಂದು ಸನ್ನಿವೇಶ ಇರ್ಬೋದು. ಸೊ ಹಲವಾರು ಇನ್ಸ್ಟೆನ್ಸಸ್ ಅಲ್ಲಿ ಬ್ಯಾಂಕಿಂಗ್ ಕಂಪನೀಸು ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕಸ್ಟಮರ್ಸ್ಗೆ ಎಫೆಕ್ಟಿವ್ ಆಗಿ ಕೊಡದೇ ಇರುವಂತ ಸನ್ನಿವೇಶ ಕೂಡ ನಾವು ನೋಡಿದೀವಿ. ಸೊ ಅಂತ ಒಂದು ರಿಸ್ಕ್ ಅನ್ನ ಇಲ್ಲಿ ಆಪರೇಷನ್ ರಿಸ್ಕ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬ್ಯಾಂಕು ತನ್ನ ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕೊಡುವಂತ ಟೈಮಲ್ಲಿ ಸಡನ್ ಆಗಿ ಸರ್ವರು ಒಂದು ಡಿಸ್ಟ್ರಕ್ಷನ್ ಆಗಿ ಆ ಸರ್ವರ್ ಇಂದ ಇರುವಂತ ಮಾಹಿತಿ ಎಲ್ಲ ಡೆಸ್ಟ್ರಾಯ್ ಆಗಿದೆ ಅನ್ಕೊಳ್ಳಿ. ಸೊ ಅಂತ ಟೈಮಲ್ಲಿ ಈ ಬ್ಯಾಂಕಿಂಗ್ ಸರ್ವಿಸಸ್ ಎಫೆಕ್ಟಿವ್ ಆಗಿ ಕೊಡೋದಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಟೈಮಲ್ಲಿ ಅಂತ ಒಂದು ಸನ್ನಿವೇಶಕ್ಕೆ ನಾವು ಆಪರೇಷನ್ ರಿಸ್ಕ್ ಅಂತ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಸೆಕ್ಯೂರಿಟಿ ರಿಸ್ಕ್. ಸಿ, whenever the banking
companies are going to provide e-banking services, there may be chances of hacking. ಸೊ ಹ್ಯಾಕರ್ಸು ಹ್ಯಾಕಿಂಗ್ ಮಾಡಿ ಕಸ್ಟಮರ್ನ ಫಂಡ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ನಾವು ಕಾಣ್ತಿದೀವಿ. ಅದೇ ರೀತಿ ಬ್ಯಾಂಕಿಂಗ್ ಸರ್ವರ್ಗೆ ಹ್ಯಾಕರ್ಸ್ ಎಂಟರ್ ಆಗಿ ಬ್ಯಾಂಕಿಂಗ್ ಕಂಪ್ನಿಯ ಡೀಟೇಲ್ಸು ಮತ್ತೆ ಕಸ್ಟಮರ್ ಡೀಟೇಲ್ಸ್ ಅನ್ನ ಹ್ಯಾಕ್ ಮಾಡಿರುವಂತಹ ಸನ್ನಿವೇಶ ಕೂಡ ನಾವು ನೋಡಿದೀವಿ. ಸೊ ಅಂತ ಒಂದು ಸನ್ನಿವೇಶಕ್ಕೆ, ಅಂತ ಒಂದು ರಿಸ್ಕ್ ನಾವಿಲ್ಲಿ ಸೆಕ್ಯೂರಿಟಿ ರಿಸ್ಕ್ ಅಂತ ಕರಿತೀವಿ. ಸೊ ಈ ಬ್ಯಾಂಕಿಂಗ್ ಅಲ್ಲಿ ಸೆಕ್ಯೂರಿಟಿ ರಿಸ್ಕ್ ಈಸ್ ವೆರಿ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು, ಚಾಲೆಂಜಿಂಗ್ ರಿಸ್ಕ್ ಅಂತ ಹೇಳ್ಬೋದು. ಬಿಕಾಸ್ ಹ್ಯಾಕರ್ಸ್ ಕ್ಯಾನ್ ಎಂಟರ್ ದಿ ಬ್ಯಾಂಕ್ ಸರ್ವರ್ ಥ್ರೂ their own methodologies and they can destroy even the bank servers also. And customer ಅಮೌಂಟ್ ಏನಿದೆ, ಕಸ್ಟಮರ್ ಫಂಡ್ಸ್ ಏನಿದೆ ಅದನ್ನ ಕೂಡ ಹ್ಯಾಕ್ ಮಾಡಿ ಕಸ್ಟಮರ್ನ ಡೀಟೇಲ್ಸ್ ಅನ್ನ ಮಿಸ್ಯೂಸ್ ಮಾಡುವಂತ ಒಂದು ರಿಸ್ಕ್ ಕೂಡ ಇಲ್ಲಿ ಇರುತ್ತೆ. ಸೊ ಅದನ್ನ ಇಲ್ಲಿ ಸೆಕ್ಯೂರಿಟಿ ರಿಸ್ಕ್ ಅಂತ ಕರಿತೀವಿ. ಈವನ್ ಬ್ಯಾಂಕಿಂಗ್ ಪರ್ಸನಲ್ ಬ್ಯಾಂಕಿಂಗ್ ಎಂಪ್ಲಾಯೀಸ್ ಕೂಡ ಅವ್ರಿಗೆ ಆ ನಾಲೆಡ್ಜ್ ಇರುತ್ತೆ. ದಟ್ ಮೀನ್ಸ್ ಆ ಸರ್ವರ್ ಯಾವ ರೀತಿ ಆಪರೇಟ್ ಆಗುತ್ತೆ, ಆ ಸರ್ವರ್ ಅಲ್ಲಿ ಯಾವ ರೀತಿ ಕಸ್ಟಮರ್ ಡೀಟೇಲ್ಸ್ ಸ್ಟೋರ್ ಆಗಿರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರು ಏನಾದ್ರು ಆ ಬ್ಯಾಂಕ್ ಅನ್ನ ಬಿಟ್ಟು ಬೇರೆ ಬ್ಯಾಂಕ್ ಹೋದಾಗ ಅಥವಾ ಬೇರೆ ಕಡೆ ಶಿಫ್ಟ್ ಆದಾಗ, ಸೊ ಅಂತ ಸಂದರ್ಭದಲ್ಲಿ ಅಂತ ವ್ಯಕ್ತಿಗಳು ಬ್ಯಾಂಕ್ ಸರ್ವರ್ ಅನ್ನ ನಾಶ ಮಾಡೋಕೆ ಟ್ರೈ ಮಾಡುವಂತ ಸನ್ನಿವೇಶ ಕೂಡ ನಾವು ನೋಡಿರ್ತೀವಿ, ಬಿಕಾಸ್ ಆಫ್ ದೇರ್ ಓನ್ ಪರ್ಸನಲ್ ಅಡ್ವಾಂಟೇಜ್. ಸೊ ಅಂತವೆಲ್ಲ ರಿಸ್ಕ್ ಅನ್ನ ನಾವಿಲ್ಲಿ ಸೆಕ್ಯೂರಿಟಿ ರಿಸ್ಕ್ ಆಗಿ ನಾವು ಕಾಣ್ಬೋದು. ಅದೇ ರೀತಿ ನೆಕ್ಸ್ಟ್ ಒನ್ ಇಸ್ ದಟ್ ಸಿಸ್ಟಮ್ ಆರ್ಕಿಟೆಕ್ಚರ್ ಅಂಡ್ ಡಿಸೈನ್ ರಿಸ್ಕ್. ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕೊಡುವಂತ ಟೈಮಲ್ಲಿ ಬ್ಯಾಂಕ್ಗಳ ಸರ್ವರ್ ಅಲ್ಲಿ ಕೆಲವೊಂದು ಕಾಂಪ್ಲೆಕ್ಸಿಟೀಸ್ ಉಗಮವಾಗಬಹುದು. ಇಟ್ ಮೇ ಬಿ ಬಿಕಾಸ್ ಆಫ್ ಎನ್ ನಂಬರ್ ಆಫ್ ಸರ್ವಿಸಸ್, ವೆರೈಟಿ ಸರ್ವಿಸಸ್ ಅನ್ನ ಇನ್ಸ್ಟೆಂಟ್ ಆಗಿ ಕೊಡುವಂತ ಒಂದು ಕಾರಣದಿಂದ ಆಗ್ಬೋದು, ಅಥವಾ ಅಲ್ಲಿರುವಂತಹ ಒಂದು ಆಲ್ಗರಿದಮ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗಿ ಅದೊಂದು ಆಲ್ಗರಿದಮ್ ಅಲ್ಲಿ ಫಾಲ್ಟ್ ಇರುವಂತದ್ದಾಗ್ಬೋದು, ಅಥವಾ ಆಲ್ಗರಿದಮೇ ಸ್ಪಾಯ್ಲ್ ಆಗುವಂತ ಸನ್ನಿವೇಶಗಳಾಗ್ಬೋದು. ಅಂಡ್ ಬ್ಯಾಂಕ್ ಸರ್ವರ್ ಅಲ್ಲಿರುವಂತಹ ಕೆಲವೊಂದು ನ್ಯೂನತೆಗಳಾಗಿರ್ಬೋದು, ಇವೆಲ್ಲ ಕೂಡ ಇಲ್ಲಿ ಸಿಸ್ಟಮ್ ಆರ್ಕಿಟೆಕ್ಚರ್ ಅಂಡ್ ಡಿಸೈನ್ ರಿಸ್ಕ್ ಅಂತ ಕರಿತೀವಿ. ಸೊ ಯಾವಾಗ ಬ್ಯಾಂಕಿಂಗ್ ಕಂಪ್ನೀಸು ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಎಫೆಕ್ಟಿವ್ ಆಗಿ ಕೊಡೋದಕ್ಕೆ ಮುಂದಕ್ಕೆ ಹೋಗ್ತಾವೋ, ವೆರೈಟಿ ಆಫ್ ಸರ್ವಿಸಸ್ ಅನ್ನ ಹೆಚ್ಚಾಗಿ ಕೊಡೋಕೆ ಹೋಗ್ತಾವೋ, ಅಂತ ಒಂದು ಟೈಮಲ್ಲಿ ಕಾಂಪ್ಲೆಕ್ಸಿಟಿ ತೀರಾ ಜಾಸ್ತಿ ಆಗಿ ಬ್ಯಾಂಕಿಂಗ್ ಸರ್ವರ್ ಆಲ್ಗರಿದಮ್ ಹೋಗುವಂತ ಚಾನ್ಸಸ್, ದಟ್ ಮೀನ್ಸ್ ಸ್ಪಾಯ್ಲ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆಲ್ಗರಿದಮ್ ಡಿಸೈನ್ ಅಲ್ಲಿ ಲೂಫೋಲ್ಸ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಆಲ್ಗರಿದಮ್ ಸರ್ವರೇ ಸ್ಪಾಯ್ಲ್ ಆಗೋ ಅಥವಾ ಡೆಸ್ಟ್ರಾಯ್ ಆಗುವಂತ ಸನ್ನಿವೇಶ ಕೂಡ ಬರ್ಬೋದು. ಸೊ ಇವೆಲ್ಲ ಕೂಡ ಆರ್ಕಿಟೆಕ್ಚರ್ ಅಂಡ್ ಡಿಸೈನ್ ರಿಸ್ಕ್ ಆಗಿ ನಾವಲ್ಲಿ ಕಾಣ್ತೀವಿ. ಅದೇ ರೀತಿ ರೆಪ್ಯುಟೇಷನಲ್ ರಿಸ್ಕ್. Reputational risk is very challenging task for the banking companies, because whenever they are going to provide the e-banking services, if that e-banking services are not up to the expectation of the customer will not get attracted to the e-banking services, and customer will get bad impression on the e-banking services. ಯಾವಾಗ ಬ್ಯಾಂಕಿಂಗ್ ಕಂಪ್ನೀಸು ಕಸ್ಟಮರ್ನ ಎಕ್ಸ್ಪೆಕ್ಟೇಷನ್ಗೆ ಏನು ಅವ್ರ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ಸರಿಸಮವಾಗಿ ಈ ಬ್ಯಾಂಕಿಂಗ್ ಸರ್ವಿಸಸ್ ಎಫೆಕ್ಟಿವ್ ಆಗಿ ಕೊಡಬೇಕು. ಯಾವಾಗ ಈ ಬ್ಯಾಂಕಿಂಗ್ ಸರ್ವಿಸಸ್ ನ ಎಫೆಕ್ಟಿವ್ ಆಗಿ ಕೊಡಕ್ಕೆ ಆಗಲ್ವೋ, ಎಫೆಕ್ಟಿವ್ ಆಗಿ ಕೊಡೋದ್ರಲ್ಲಿ ಫೇಲ್ಯೂರ್ ಆಗ್ತಾರೋ ಅಂತ ಒಂದು ಸಂದರ್ಭದಲ್ಲಿ ಕಸ್ಟಮರ್ಸು ಈ ಬ್ಯಾಂಕಿಂಗ್ ಸರ್ವಿಸಸ್ ಮೇಲೆ ನಂಬಿಕೆಯನ್ನ ಬಿಟ್ಬಿಡ್ತಾರೆ, ಆ ಒಂದು ಬ್ಯಾಂಕ್ ಅನ್ನ ವಿಶ್ವಾಸನ ಕಳ್ಕೊಂತಾರೆ. ಸೊ ಇದರಿಂದ ಏನಾಗುತ್ತೆ, ರೆಪ್ಯುಟೇಷನ್ ರಿಸ್ಕ್ ಸಮವಾಗುತ್ತೆ. ಸೊ ರೆಪ್ಯುಟೇಷನ್ ರಿಸ್ಕ್ ಇಸ್ ನಥಿಂಗ್ ಬಟ್ ಲೂಸಿಂಗ್ ದಿ ರೆಪ್ಯುಟೇಷನ್. So because of negligence, or because of some negative things from the banking company side, so this risk will happen. Because ಯಾವಾಗ ಈ ಬ್ಯಾಂಕಿಂಗ್ ಸರ್ವಿಸಸ್ ಕಸ್ಟಮರ್ನ ಎಕ್ಸ್ಪೆಕ್ಟೇಷನ್ಗೆ ಕೊಡಕ್ಕೆ ಸಾಧ್ಯವಾಗೋದಿಲ್ವೋ ಆವಾಗ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಬ್ಯಾಂಕಿಂಗ್ ಕಂಪ್ನೀಸ್ ಮೇಲೆ ಇಟ್ಟಿರುವಂತಹ ಒಂದು ವಿಶ್ವಾಸವನ್ನ ಕಳ್ಕೊಂತಾರೆ. ಸೊ ಇದರಿಂದ ರೆಪ್ಯುಟೇಷನ್ ರಿಸ್ಕ್ ನಾವು ಕಾಣ್ಬೋದು. And the next one is that legal risk. Every banking company should be well versed with the legal framework that is available in the geographical boundary. So ಯಾವ ಒಂದು geographical boundary ಅಲ್ಲಿ ಬ್ಯಾಂಕಿಂಗ್ ಕಂಪ್ನಿಗಳು ಕೆಲಸ ಮಾಡ್ತಿದಾವೋ ಆ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಏನೆಲ್ಲ ಲೀಗಲ್ ರೂಲ್ಸ್ ನಾರ್ಮ್ಸ್ ಇದೆ ಅನ್ನೋದನ್ನ ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. Because while providing the e-banking services, bank can forget or can neglect some of the legal rules and some of the legal formalities. ಸೊ ಆ ರೀತಿ ಇರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಮರೆತು ಅಥವಾ ನೆಗ್ಲೆಕ್ಟ್ ಮಾಡಿ ಏನನ್ನ ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕೊಟ್ಟಿದ್ದೆ ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಬ್ಯಾಂಕಿಂಗ್ ಕಂಪನೀಸ್ ದೇ ಹ್ಯಾವ್ ಟು ಫೇಸ್ ಸಿವಿಯರ್ ಕಾನ್ಸಿಕ್ವೆನ್ಸಸ್. ಬಿಕಾಸ್ ಇನ್ ಇಂಡಿಯಾ, ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾದಲ್ಲಿ ನಾವು ಹಲವಾರು ರೀತಿಯ ಆಕ್ಟ್ಸ್ ಅನ್ನು ನೋಡ್ತೀವಿ. ಕಾಂಟ್ರಾಕ್ಟ್ ಆಕ್ಟ್ ಅಂತೆ, ಲೇಬರ್ ಆಕ್ಟ್ ಅಂತೆ, ಮತ್ತೆ ಸಿಟಿಜನ್ಶಿಪ್ ಆಕ್ಟ್ ಅಂತೆ,
we could say n number of legal acts are available in India. ಸೊ ಇದೆಲ್ಲರ ಬಗ್ಗೆ ಒಂದು ಅವೇರ್ನೆಸ್ಸು, ಒಂದು ನಾಲೆಡ್ಜು ಬ್ಯಾಂಕಿಂಗ್ ಕಂಪ್ನೀಸು ಇಟ್ಕೊಂಡಿರ್ಬೇಕಾಗುತ್ತೆ. ಬಿಕಾಸ್ ವೈಲ್ ಪ್ರೊವೈಡಿಂಗ್ ಇ ಬ್ಯಾಂಕಿಂಗ್ ಸರ್ವಿಸಸ್ ದೇ ಮೇ ಬಿ ಚಾನ್ಸಸ್ ಆಫ್ ಇಗ್ನೋರಿಂಗ್ ಸಮ್ ರೂಲ್ಸ್. ಇ ಬ್ಯಾಂಕಿಂಗ್ ಸರ್ವಿಸ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ರೂಲ್ಸ್ ಅನ್ನ ಮರೆತು ಅಥವಾ ಕೆಲವೊಂದು ರೂಲ್ಸ್ ಅನ್ನ ಮೀರಿ ಸರ್ವಿಸಸ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಬ್ಯಾಂಕಿಂಗ್ ಸಂಸ್ಥೆಗಳು ಅತಿ ಸಿವಿಯರ್ ಆಗಿರುವಂತಹ ಕಾನ್ಸಿಕ್ವೆನ್ಸಸ್ ನ, ಅತಿ ಸಿವಿಯರ್ ಆಗಿರುವಂತಹ ಪನಿಷ್ಮೆಂಟ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಅಂಡ್ ಹೈ ಕೋರ್ಟ್ಸ್. ಸೊ ಆಗ ಅದನ್ನೇ ಇಲ್ಲಿ ಲೀಗಲ್ ರಿಸ್ಕ್ ಅಂತ ನಾವು ಹೇಳ್ಬೋದು. ಸೊ ಲೈಕ್ ದಿಸ್, while providing the e-banking services, the banking companies have to be very cautious and have to be very alert with regard to all the risk. So it's a great challenge for the banking companies to stay strong even in this modern competitive technological era. So this is all about risk in e-banking. Hope you liked this session, and these are my references. If you want to study much about these topics, just go through these references. These are the best references I have quoted here. And my name is Satish Kumar. In the next class, I am going to be back with a new topic. So until then, keep smiling. This is Satish Kumar signing out.